ಕರಿ ಒಂಜುವಾರಡು ಸತತವಾದ ಶತಕದ ಗಡಿ ದಾಟಿನ ಕೊರೋನಾದ ಸಂಖ್ಯೆ ಅಂಗಾರೆ ಬಯ್ಯಗೂ ಅಂತ ತಗ್ಗಿಲೆಕ್ಕ ತೋಜುಂಡು. ಅಂಗಾರೆ ಬಯ್ಯದ ಜಿಲ್ಲಾ ವರದಿ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೋಂಕಿತರ ಸಂಖ್ಯೆ ಸ್ವಲ್ಪ ಒಂಜಿ ಅಂಜನೆ ರಾಜ್ಯದೊಮ್ಮೆ ಕೊರೋನಾದ ವಿರುದ್ಧ ಮಲ್ಲಮಟ್ಟದ ಹೋರಾಟಗಳು ಇತ್ತ ಶುರುವಾತದು. ಅಂಗಾರೆ ರಾತ್ರಿ ರಾಜ್ಯದೊಮ್ಮೆ ಕೆಲವು ಕಡೆ ಲಾಕ್ಡೌನ್ ಘೋಷಣೆ ಆತದು. ಬುಧವಾರ ರಾತ್ರಿ 8 ಗಂಟೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಲಾಕ್ಡೌನ್ ಘೋಷಣೆ ಆಯಿತು. ಕರಿ 7 ದಿನಟ್ಟು ಪ್ರತಿದಿನ 100 ಮಿತ್ತಿನ ಕೊರೋನಾ ಸೋಂಕಿತರ ಸಂಖ್ಯೆ ಅಂಗಾರೆಗೊಂತೆ ಕಡಿಮೆ ಆಯ್ತದೆ. ಅಂಗಾರೆ ಬಯ್ಯಗೆ ಜಿಲ್ಲಾ ವರದಿ ಪ್ರಕಾರ 91 ಜನಕ್ಕೆ ಕೊರೋನಾ ಸೋಂಕು ದೃಢ ಆಯ್ತದೆ. 3 ಜನ ಮರಣ ಪಡೆಯುತ್ತಾರೆ. 47 ಜನ ಆಸ್ಪತ್ರೆಯಿಂದ ಬಿಡುಗಡೆ ಆಯ್ತಾರೆ. ಇತ್ತೆ ಒಟ್ಟು 1414 ಜನ ಸಕ್ರಿಯವಾದ ಚಿಕಿತ್ಸೆ ಉಳ್ಳೇದು. ಕೊರೋನಾ ನಿಯಂತ್ರಣದ ಮಲ್ಲಮಟ್ಟದ ಹೋರಾಟ ಇತ್ತೆ ಆವೊಂದುಂಡು. ಅಂಗಾರೆ ರಾತ್ರಿ 8 ಗಂಟೆದು ರಾಜ್ಯದ ರಾಜಧಾನಿ ಬೆಂಗಳೂರು ಸೇರಿನಂಚ ಕೆಲವು ಜಿಲ್ಲೆಯಲ್ಲಿ ಲಾಕ್ಡೌನ್ ಆಯರೆ ಉಂಡು. ಸದ್ಯಕ್ಕೆ ಮಾತಾ ಕಡೆಟ್ಲ 1 ವಾರದ ಲಾಕ್ಡೌನ್ ಘೋಷಣೆ ಆಯ್ತಲು. ದಕ್ಷಿಣ ಕನ್ನಡ ಜಿಲ್ಲೆಲ ಬುಧವಾರ ರಾತ್ರಿ 8 ಗಂಟೆದು 1 ವಾರ ಲಾಕ್ಡೌನ್ ಘೋಷಣೆ ಆಯ್ತಲು. ಜನಕ್ಲೆಗಳ ಕೊರೋನಾ ನಿಯಂತ್ರಣದ ಬಗೆಟ್ ಬೋಡಿ ತಿನಾತಿ ಎಚ್ಚರಿಕೆ ಮಾಹಿತಿಲ ತಿಕ್ಕದು. ಹೊರ ಕೊರೋನಾ ಕಡಿಮೆ ಆವಡು ಪಂಪಿನವೇ ಇತ್ತೆ ಮಾತೆರ್ನಲ ಪಾತೆರ. ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಮ್ಮ ಜಿಲ್ಲಾಧಿಕಾರಿಯವರು ಮತ್ತು ಎಲ್ಲ ನಮ್ಮ ಶಾಸಕರು ಎಲ್ಲರೂ ಸೇರಿಕೊಂಡು ನಿರ್ಧಾರವನ್ನು ಮಾಡಿ ನಾಡಿನಿಂದ ನಾಳೆ ರಾತ್ರಿ 8 ಗಂಟೆಯಿಂದ ನಾಡಿದ್ದು 22 ತಾರೀಕಿನವರೆಗೆ 1 ವಾರಗಳ ಕಾಲ ಲಾಕ್ಡೌನನ್ನು ಮಾಡಿದ್ದಾರೆ. ಕೊರೋನಾ ಕಡಿಮೆ ಆಯ್ಜಿಂದಾಂಡ ದುಂಬುದ ಬದುಕು ನನಲಾತ ಬಂಗ ಪಂಪಿನವುಲ ಮಾತೆರೆಗಳ ಗೊತ್ತಾತನು. ಅಂಚಾದು ಕೊರೋನಾನ ಕಟ್ಟುಪಾಡ್ಯಾರೆ ಮಾತೆರಲ ಒಂಜಾತೆರು. ಕೊರೋನಾ ಅಟ್ಟಹಾಸ ಕಡಿಮೆ ಆದ ಹೊರಗೆ ಬದುಕು ಸುಗಮ ಆವಡು ಪಂಪಿನವೇ ಮಾತೆರ್ನಲ ಹಾರೈಕೆ.